ಕೇಂದ್ರದಿಂದ ಅನುದಾನ ತಾರತಮ್ಯ ವಿಚಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮಾಡಿದಂತಹ ಆರೋಪಗಳಿಗೆ ಬಿಜೆಪಿ ಈಗ ತಿರುಗೇಟನ್ನ ಕೊಡ್ತಾ ಇದೆ. ಸಿಎಂ ಕೊಟ್ಟ ದಾಖಲೆಗಳಿಗೆ ಬಿಜೆಪಿಯಿಂದ ಪ್ರತ್ಯುತ್ತರ. ಸಿಎಂ ಸಿದ್ದರಾಮಯ್ಯ ಆರೋಪಗಳಿಗೆ ಬಿಜೆಪಿ ತಿರುಗೇಟು. ಸಿಎಂ ಕೊಟ್ಟ ದಾಖಲೆ, ಆ ದಾಖಲೆಗಳಿಗೆ ಬಿಜೆಪಿಯಿಂದ ಪ್ರತ್ಯುತ್ತರ ಬರ್ತಾ ಇದೆ. ತಮ್ಮ ಆಡಳಿತ ವೈಫಲ್ಯ ಮುಚ್ಚಿಕೊಳ್ಳಲು ಕೇಂದ್ರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ. ಹಿಂದೆಂದೂ ಕಂಡು ಕೇಳರಿಯದಂತಹ ಆಡಳಿತ ವಿರೋಧಿ ಅಲೆ ಜನರ ಗಮನ ಬೇರೆ ಕಡೆಗೆ ಸೆಳಿಬೇಕು ಅಂತಲೇ ಸಿಎಂ ಸಿದ್ದರಾಮಯ್ಯ ಅವರು ಮಾಡಿದಂತಹ ಯತ್ನ ಇದು. ಹಿಂದೆಂದೂ ಕಂಡು ಕೇಳರಿಯದಂತಹ ಆಡಳಿತ ವಿರೋಧಿ ಅಲೆ ಇದೆ. ಜನರ ಗಮನ ಬೇರೆ ಕಡೆಗೆ ಸೆಳಿಬೇಕು ಅನ್ನುವಂತಹ ಪ್ರಯತ್ನವನ್ನು ಸಿಎಂ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದ ಮೇಲೆ ಗೂಬೆ ಕೂರಿಸುವ ವ್ಯರ್ಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜೀವನ ಪೂರ್ತಿ ಪರರನ್ನ ಬೊಟ್ಟು ಮಾಡಿ ಜಾರಿಕೊಳ್ಳಲು ಯತ್ನ ಇದೆ. ಟ್ವೀಟ್ನ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ನೀಡಿದಂತಹ ತಿರುಗೇಟು. ಬಿಜೆಪಿಯ ಟ್ವೀಟ್ ಅನ್ನು ಗಮನಿಸ್ತಾ ಇದ್ದೀರಿ. ಸಿಎಂ ಕೊಟ್ಟ ದಾಖಲೆಗಳಿಗೆ ಬಿಜೆಪಿಯಿಂದ ಬಂದಂತಹ ಪ್ರತ್ಯುತ್ತರ ಇದು. ಜೀವನ ಪೂರ್ತಿ ಪರರನ್ನ ಬೊಟ್ಟು ಮಾಡಿ ಜಾರಿಕೊಳ್ಳುವಂತಹ ಯತ್ನ ಅಂತ ಟ್ವೀಟ್ನ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಬಿಜೆಪಿ ತಿರುಗೇಟನ್ನ ಕೊಟ್ಟಿದೆ. ಕೆಲ ಹೊತ್ತಿನ ಹಿಂದಷ್ಟೇ ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸುದ್ದಿಗೋಷ್ಠಿಯನ್ನ ಮಾಡೋದ್ರ ಮೂಲಕ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಾ ಇರುವಂತಹ ಅನುದಾನ, ಆ ಅನುದಾನದಲ್ಲಿ ತಾರತಮ್ಯ ಆಗ್ತಾ ಇದೆ, ಕೇಂದ್ರ ಮಲತಾಯಿ ಧೋರಣೆಯನ್ನು ಅನುಸರಿಸ್ತಾ ಇದೆ ಅಂತ ಆರೋಪ ಮಾಡಿದೆ. ಅದಕ್ಕೀಗ ಬಿಜೆಪಿಯಿಂದ ತಿರುಗೇಟು. ಸಿಎಂ ಸಿದ್ದರಾಮಯ್ಯ ಆರೋಪಗಳಿಗೆ ದಾಖಲೆ ಕೊಟ್ಟ ಬಿಜೆಪಿ. ರಾಜ್ಯಕ್ಕೆ ಸಂದಾಯವಾಗಿರುವ ತೆರಿಗೆ ಪಾಲಿನ ಲೆಕ್ಕ ಬಿಚ್ಚಿಟ್ಟ ಬಿಜೆಪಿ. ಸಿಎಂ ಆರೋಪಗಳಿಗೆ ಟ್ವೀಟ್ನ ಮೂಲಕ ಬಿಜೆಪಿ ಮಾಹಿತಿಯನ್ನ ಕೊಟ್ಟಿದೆ. ರಾಜ್ಯಕ್ಕೆ 3 ಪಟ್ಟು ಅಧಿಕ ತೆರಿಗೆ ಪಾಲು ಅನುದಾನ ಬಂದಿದೆ. ಯುಪಿಎ ಸರ್ಕಾರ ನೀಡಿದ್ದಕ್ಕಿಂತ 3 ಪಟ್ಟು ನೀಡಲಾಗಿದೆ. ಈ ಅನುದಾನ ಎಷ್ಟರ ಮಟ್ಟಿಗೆ ಬಳಸಿಕೊಂಡಿದ್ದೀರಾ ಅಂತ ಬಿಜೆಪಿ ಕಾಂಗ್ರೆಸ್ ಅನ್ನ ಪ್ರಶ್ನೆ ಮಾಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಆರೋಪಗಳಿಗೆ ದಾಖಲೆಯನ್ನ ಕೊಟ್ಟಿದೆ ಬಿಜೆಪಿ. ರಾಜ್ಯಕ್ಕೆ ಸಂದಾಯವಾಗಿರುವ ತೆರಿಗೆ ಪಾಲಿನ ಲೆಕ್ಕ ಬಿಜೆಪಿ ಕಡೆಯಿಂದ ಶ್ವೇತಪತ್ರವನ್ನ ಹೊರಡಿಸುವ ತಾಕತ್ತು, ದಮ್ಮು ನಿಮ್ಮಲ್ಲಿದೆಯೇ ಅಂತಲೂ ಕೂಡ ಪ್ರಶ್ನೆ ಮಾಡ್ತಾ ಇದೆ ಬಿಜೆಪಿ. ಕನ್ನಡಿಗರ ಶ್ರಮದ ತೆರಿಗೆ ಹಣವನ್ನ ವಾಮ ಮಾರ್ಗದಲ್ಲಿ ಸಂಗ್ರಹಿಸಿ ತೆಲಂಗಾಣ, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನದ ಚುನಾವಣೆಗೆ ನೀಡಿದ್ದೀರಿ. ನಿಮಗೆ ಈ ವಿಚಾರದ ಬಗ್ಗೆ ಮಾತನಾಡುವ ನೈತಿಕತೆಯೇ ಇಲ್ಲ ಅಂತ ಟ್ವೀಟ್ನ ಮೂಲಕ ಸಿಎಂ ಸಿದ್ದರಾಮಯ್ಯ ಅವರನ್ನು ಜಾಡಿಸಿದೆ ಬಿಜೆಪಿ. ರಾಜ್ಯಕ್ಕೆ ಸಂದಾಯವಾಗಿರುವ ತೆರಿಗೆ ಪಾಲಿನ ಲೆಕ್ಕವನ್ನ ಬಿಜೆಪಿ ಟ್ವೀಟ್ನ ಮೂಲಕ ಕೊಡ್ತಾ ಇದೆ. ರಾಜ್ಯಕ್ಕೆ 3 ಪಟ್ಟು ಅಧಿಕ ತೆರಿಗೆ ಪಾಲು ಅನುದಾನ ಬಂದಿದೆ. ಯುಪಿಎ ಸರ್ಕಾರ ಕೊಟ್ಟ ಅನುದಾನಕ್ಕಿಂತ 3 ಪಟ್ಟು ಜಾಸ್ತಿ ಎನ್ಡಿಎ ಸರ್ಕಾರ ನೀಡಿದೆ, ಕೇಂದ್ರ ಸರ್ಕಾರ ನೀಡಿದೆ. ಈ ಅನುದಾನ ಎಷ್ಟರ ಮಟ್ಟಿಗೆ ಬಳಸ್ಕೊಂಡಿದ್ದೀರಿ ಅಂತ ಪ್ರಶ್ನೆ ಮಾಡ್ತಾ ಇದೆ. ಯುಪಿಎ ಅವಧಿಯಲ್ಲಿ ರಾಜ್ಯಕ್ಕೆ ಬಂದದ್ದೆಷ್ಟು, ಎನ್ಡಿಎ ಅವಧಿಯಲ್ಲಿ ಬಂದದ್ದೆಷ್ಟು ಅನ್ನೋದರ ಲೆಕ್ಕವನ್ನ ಟ್ವೀಟ್ನ ಮೂಲಕ ಬಿಜೆಪಿ ನೀಡ್ತಾ ಇದೆ. ಯುಪಿಎ ಅವಧಿಯಲ್ಲಿ ರಾಜ್ಯಕ್ಕೆ ಬಂದಿದ್ದು 60,779 ಕೋಟಿ ಆದರೆ 2004ರಿಂದ 2014ವರೆಗಿನ ಲೆಕ್ಕ. ಮೋದಿ ಸರ್ಕಾರ ನೀಡಿರೋದು 2,82,791 ಕೋಟಿ ಅಂತ ಲೆಕ್ಕವನ್ನ ಕೊಡ್ತಾ ಇದೆ ಬಿಜೆಪಿ. ಸಿಎಂ ಆರೋಪಗಳಿಗೆ ತಿರುಗೇಟನ್ನ ಕೊಡ್ತಾ ಇದೆ ಬಿಜೆಪಿ. ಅಂಕಿ ಅಂಶಗಳ ಸಮೇತವಾಗಿ ತಮ್ಮ ವೈಫಲ್ಯವನ್ನ ಮರೆಮಾಚೋದಿಕ್ಕೆ ಕೇಂದ್ರದ ಮೇಲೆ ರಾಜ್ಯ ಸರ್ಕಾರ, ಸಿಎಂ ಸಿದ್ದರಾಮಯ್ಯ ಆರೋಪವನ್ನ ಹೊರಿಸ್ತಾ ಇದ್ದಾರೆ. ಬಿಜೆಪಿಯ ಕೌಂಟರ್ ಅನ್ನ ನೀವು ಗಮನಿಸ್ತಾ ಇದ್ದೀರಿ. 2004ರಿಂದ 2014ರವರೆಗೆ ಕರ್ನಾಟಕಕ್ಕೆ ನೀಡಿದ್ದೆಷ್ಟು, ಅದಾದ ನಂತರ ಕರ್ನಾಟಕಕ್ಕೆ ಕೊಟ್ಟಿದ್ದೆಷ್ಟು ಅನ್ನೋದರ ಮೂಲಕವಾಗಿ ಸಿಎಂ ಸಿದ್ದರಾಮಯ್ಯನವರು ಮಾಡಿದಂತಹ ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಬಿಜೆಪಿ ಹೇಳ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಸುದ್ದಿಗೋಷ್ಠಿಯ ಮೂಲಕ ಕೇಂದ್ರದಿಂದ ರಾಜ್ಯಕ್ಕೆ ಬರ್ತಾ ಇರುವಂತಹ ಅನುದಾನ ಎಷ್ಟು ತಾರತಮ್ಯ ಆಗಿದೆ ಅನ್ನೋದರ ಅಂಕಿ ಅಂಶವನ್ನ
ಬಿಡುಗಡೆ ಮಾಡಿದ್ರೆ, ಮತ್ತೊಂದು ಕಡೆ ಟ್ವೀಟ್ನ ಮೂಲಕ ಬಿಜೆಪಿ ಅದಕ್ಕೆ ಕೌಂಟರ್ ಕೊಡ್ತಾ ಇರುವಂಥದ್ದು. ಬಿಜೆಪಿ ಕೊಡ್ತಾ ಇರೋ ದಾಖಲೆ ಏನು? ವೀಣಾ, ಇವತ್ತು ಬಿಜೆಪಿ ನಾಯಕರು BS ಯಡಿಯೂರಪ್ಪ ಅವರ ನಿವಾಸದಲ್ಲಿ ಸಭೆಯನ್ನ ಕೂಡ ಮಾಡಿದ್ರು. ಪ್ರಮುಖವಾಗಿ ಕೇಂದ್ರ ಸರ್ಕಾರ ತಾರತಮ್ಯವನ್ನ ಅನುದಾನದಲ್ಲಿ ತೋರ್ತಾ ಇದೆ ಅನ್ನುವಂತ ಆರೋಪವನ್ನ ಮಾಡ್ತಾ ಇರುವಂತ ರಾಜ್ಯ ಕಾಂಗ್ರೆಸ್ ಸರ್ಕಾರ ನಾಡಿದ್ದು ದೆಹಲಿಯ ಜಂತರ್ ಮಂತರ್ನಲ್ಲಿ ಹೋಗಿ ಪ್ರತಿಭಟನೆಯನ್ನ ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಅದೇ ದಿವಸ ರಾಜ್ಯದಲ್ಲಿ, ಅದರಲ್ಲೂ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ರಾಜ್ಯ ಬಿಜೆಪಿಯ ಶಾಸಕರಿರಬಹುದು, ಯಡಿಯೂರಪ್ಪ ಸೇರಿದಂತೆ ಹಿರಿಯ ನಾಯಕರುಗಳು ಕಾಂಗ್ರೆಸ್ ಸರ್ಕಾರದ ವೈಫಲ್ಯವನ್ನ ತೋರಿಸುವ ನಿಟ್ಟಿನಲ್ಲಿ ಅವರು ಆಡಳಿತದಲ್ಲಿ ವಿಫಲರಾಗಿದ್ದಾರೆ ಹೇಳುವುದನ್ನ ರಾಜ್ಯ ಜನತೆ ಮುಂದೆ ಇಡುವ ಪ್ರಯತ್ನದ ಭಾಗವಾಗಿ ಹೋರಾಟವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇದು ರೀತಿ ಪ್ರತಿಭಟನೆ ವರ್ಸಸ್ ಪ್ರತಿಭಟನೆ ಅನ್ನುವಂತಾಗಿದೆ. ಇವತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಪತ್ರಿಕಾಗೋಷ್ಠಿಯನ್ನ ಮಾಡಿ ಕೇಂದ್ರ ಸರ್ಕಾರದ ಅನುದಾನ ತಾರತಮ್ಯದ ಬಗ್ಗೆ ಇರಬಹುದು, ರಾಜ್ಯಕ್ಕೆ ಬರಬೇಕಾದಂತಹ ಹಣಕಾಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಮಾತನ್ನು ಕೂಡ ಆಡಿದ್ರು. ಆದ್ರೆ ಈಗ ಅದಕ್ಕೆ ಬಿಜೆಪಿ ಕೂಡ ಕೌಂಟರ್ ಅನ್ನ ಮಾಡ್ತಾ ಇದೆ. ಈಗಷ್ಟೇ ಈಶ್ವರಪ್ಪನವರು ಮಾತನಾಡಿದ್ರು, ಸಿದ್ದರಾಮಯ್ಯ ಅವರ ಮೇಲೆ ತೀವ್ರವಾದ ವಾಗ್ದಾಳಿಯನ್ನು ಕೂಡ ನಡೆಸಿದ್ರು. ಅಂದ್ರೆ UPA ಸರ್ಕಾರದ ಅವಧಿಯಲ್ಲಿ ರಾಜ್ಯಕ್ಕೆ ಬಂದಂತ ಹಣ ಎಷ್ಟು ಮತ್ತು ಈಗ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷಗಳ ರಾಜ್ಯಕ್ಕೆ ಕೊಟ್ಟಿರುವಂತ ಆರ್ಥಿಕ ಸಹಾಯ ಎಷ್ಟು ಎನ್ನುವುದರ ಕುರಿತಾಗಿ ಕೂಡ ರಾಜ್ಯ ನಾಯಕರುಗಳು ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಇವತ್ತು ರಾಜ್ಯ ಬಿಜೆಪಿ ಸಂಘಟನಾ ಘಟಕ ಒಂದು ಟ್ವೀಟ್ ಅನ್ನ ಕೂಡ ಮಾಡಿದೆ. 2010ರಿಂದ 2014ರಿಂದ 2023 ತನಕ 24 ತನಕ ನರೇಂದ್ರ ಮೋದಿ ಅವರು ರಾಜ್ಯ ಸರ್ಕಾರಕ್ಕೆ ಸುಮಾರು 3 ಪಟ್ಟು ಅಧಿಕ ಹಣವನ್ನ ಕೊಟ್ಟಿದ್ದಾರೆ ಎನ್ನುವಂಥದ್ದು. ಅಂದ್ರೆ ಅದು ತೆರಿಗೆಯ ರೂಪದಲ್ಲಿ ಇರಬಹುದು, ಅದು ಬೇರೆ ಬೇರೆ ಅಭಿವೃದ್ಧಿ ರೂಪದಲ್ಲಿ ಇರಬಹುದು. 2,08,882 ಕೋಟಿ ಹೆಚ್ಚುವರಿ ಹಣವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ. ಆದ್ರೆ UPA ಸರ್ಕಾರ ಇದ್ದಾಗ ಕೇವಲ 60,789 ಕೋಟಿ ಮಾತ್ರವನ್ನ ಕೊಟ್ಟಿತ್ತು. ಆ ಸಂದರ್ಭದಲ್ಲಿ ಅವರು ಟೀಕೆ ಮಾಡಿದಂತ ಇನ್ನೊಂದು ಬಹಳ ಪ್ರಮುಖ ಅಂದ್ರೆ 2G ಸ್ಪೆಕ್ಟ್ರಮ್ ಇರಬಹುದು, ಕಲ್ಲಿದ್ದಲು ಹಗರಣ ಇರಬಹುದು, ಈ ಎಲ್ಲಾ ಹಗರಣಗಳನ್ನ UPA ಸರ್ಕಾರ ಮಾಡಿ ನಂತರದಲ್ಲಿ ಉಳಿದಂತ ಹಣವನ್ನ ಈ ರಾಜ್ಯಕ್ಕೆ ಕೊಟ್ಟಿದೆ, ಕರ್ನಾಟಕಕ್ಕೆ ಕೊಟ್ಟಿದೆ. ಅಂದ್ರೆ ಭ್ರಷ್ಟಾಚಾರವಂತ ಯಾವ ರೀತಿ ತಾಂಡವವಾಡ್ತಾ ಇತ್ತು ಹೇಳುವಂತ ಒಂದು ಸೂಚ್ಯವಾದ ಹೇಳಿಕೆಯನ್ನ ತನ್ನ ಟ್ವೀಟ್ ಅಲ್ಲಿ ಹೇಳುವುದರ ಜೊತೆಗೆ ಎಷ್ಟು ತಾರತಮ್ಯದ ಅಂದ್ರೆ ಮಾಡಿತ್ತು ಅನುದಾನದ ಹಂಚಿಕೆಯಲ್ಲಿ ಹೇಳುವಂತ ಪ್ರಯತ್ನವನ್ನು ಕೂಡ ರಾಜ್ಯ ಬಿಜೆಪಿಯ ಘಟಕ ಟ್ವೀಟ್ ಮೂಲಕ ತಿಳಿಸ್ತಾ ಇದೆ. ಅಂದ್ರೆ ಒಂದು ರಾಜ್ಯ ಸರ್ಕಾರದಲ್ಲಿ ಈಗ ಬಿಜೆಪಿ ಮಾಡ್ತಾ ಇರುವಂತ ಆರೋಪ ಏನು, ಬರ ನಿರ್ವಹಣೆಯಲ್ಲಿ ವಿಫಲ ಆಗಿದೆ ಅನ್ನುವಂತಿರಬಹುದು, ರೈತರಿಗೆ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನುವಂತಿರಬಹುದು, ಅದೇ ರೀತಿ ಬೇರೆ ಬೇರೆ ಪ್ರಕರಣಗಳಿರ್ಬೋದು, ಅದು ಮಹಿಳೆಯರ ಮೇಲೆ ದೌರ್ಜನ್ಯ ಪ್ರಕರಣ ಇರಬಹುದು, ಕಾನೂನು ಸುವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಇರಬಹುದು, ಮೊನ್ನೆ DK ಸುರೇಶ್ ಅವರು ಭಾರತ ವಿಭಜನೆ ಕೊಟ್ಟಂತ ಸ್ಟೇಟ್ಮೆಂಟ್ ಇರಬಹುದು. ಈ ಎಲ್ಲಾ 4-5 ವಿಚಾರಗಳನ್ನ ಪ್ರಮುಖವಾಗಿ ಇಟ್ಕೊಂಡು 7ನೇ ತಾರೀಕು ಬಿಜೆಪಿ ವಿಧಾನಸೌಧ ಎದುರು ಮಾಡ್ತಾ ಇದೆ. ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಲೋಕಸಭೆಯ ಸಂದರ್ಭದಲ್ಲಿ ಪ್ರತಿಭಟನೆ ವಿಚಾರಕ್ಕೆ ಬರ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ, ಹಾಗೆ ಸಂಪರ್ಕದಲ್ಲಿರಿ. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿಯಿಂದಲೂ ಕೂಡ ಕೌಂಟರ್ ಪ್ರತಿಭಟನೆ. ಅಂದ್ರೆ ಫೆಬ್ರವರಿ 7ನೇ ತಾರೀಕು ಒಂದೇ ದಿನ ಕಾಂಗ್ರೆಸ್ ಹಾಗೂ ಬಿಜೆಪಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಂದ ಪ್ರತಿಭಟನೆ ಇದೆ. ಕಾಂಗ್ರೆಸ್ ದೆಹಲಿಯಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದ್ರೆ, ಬಿಜೆಪಿ ವಿಧಾನಸೌಧದಲ್ಲಿ ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಮಾಜಿ CM ಯಡಿಯೂರಪ್ಪ ನಿವಾಸದಲ್ಲಿ ಈ ಬಗ್ಗೆ ಮಹತ್ವದ ಸಭೆ ಫೆಬ್ರವರಿ 7ರಂದು ವಿಧಾನಸೌಧದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಅದಕ್ಕೂ ಮುನ್ನ ಮಾಜಿ CM ಯಡಿಯೂರಪ್ಪ ನಿವಾಸದಲ್ಲಿ ಮಹತ್ವದ ಸಭೆ. ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ನಡೆಸುವ ಬಗ್ಗೆ ಚರ್ಚೆಯನ್ನ ನಡೆಸೋದಿಕ್ಕೆ ಅಂತಲೇ ಈ ಮಹತ್ವದ ಸಭೆ. ಕಾಂಗ್ರೆಸ್ ಅನುದಾನ ಅಸ್ತ್ರ ಏನು ಬಳಸ್ತಾ ಇದೆ, ಅದಕ್ಕೆ ಬಿಜೆಪಿ ಯಾವ ರೀತಿ ಕೌಂಟರ್ ಅನ್ನ ಕೊಡಬೇಕು, ಬಿಜೆಪಿ ಯಾವ ರೀತಿ ಉತ್ತರವನ್ನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈಗ ಯಡಿಯೂರಪ್ಪ ನಿವಾಸದಲ್ಲಿ ಮಹತ್ವದ ಸಭೆಯನ್ನ ಕರೆಯಲಾಗಿರುವಂಥದ್ದು. ಕಾಂಗ್ರೆಸ್ ಪ್ರತಿಭಟನೆಗೆ ಬಿಜೆಪಿಯು ಕೂಡ ಕೌಂಟರ್ ಅನ್ನ ಕೊಡ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಹೇಳುತ್ತೆ ಇದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಅಲ್ಲ ಅಂತ. ಈಗ ಅದು ಬಂದಿಲ್ಲ ಇದು ಬಂದಿಲ್ಲ ಅಂತ ಹೇಳ್ಕೊಂಡ್ರು. ಯಾವ ಕಾರಣಕ್ಕೂ 7ನೇ ತಾರೀಕು ಇವ್ರು ಧರಣಿ ಹೋಗಬೇಕಾದ್ರೆ ಇಂತಿಂಥ ಕಾರಣಕ್ಕೆ ನಾವು ಧರಣಿ ಕೂರ್ತಾ ಇದ್ದೀವಿ ಅಂತ ಇಡೀ ದೇಶದ ಜನ, ಯಾಕಂದರೆ ಒಬ್ಬ ಮುಖ್ಯಮಂತ್ರಿ ಹೋಗಿ ಡೆಲ್ಲಿಲಿ ಧರಣಿ ಕೂರೋದು, ಒಬ್ಬ ಉಪಮುಖ್ಯಮಂತ್ರಿ ಹೋಗಿ ಧರಣಿ ಕೂರೋದು, ಇದು ನನಗೆ ಗೊತ್ತಿರೋ ಪ್ರಕಾರ ಇತ್ತೀಚೆಗೆ ನಡೆದಿಲ್ಲ ಅದು. ಆದರೆ ಕರ್ನಾಟಕ ರಾಜ್ಯದ ಮಾನವನ್ನು ಹರಾಜು ಮಾಡ್ತಾರೆ. ಯಾವ ರೀತಿ ಇವರು ಇವತ್ತೇನಾದ್ರು ಕೂಡ ಶ್ವೇತಪತ್ರವನ್ನು ಹೊರಡಿಸಿ ಕರ್ನಾಟಕ ರಾಜ್ಯಕ್ಕೆ ಇಷ್ಟಿಷ್ಟು ಅನ್ಯಾಯ ಆಗಿದೆ ಅಂತ ಹೇಳಿದ್ರೆ, ಮಾರನೇ ದಿನ ಕೇಂದ್ರ ಸರ್ಕಾರದಿಂದ ಉತ್ತರ ಬರುತ್ತೆ. ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಅರ್ಥ ಸಚಿವರು ಉತ್ತರ ಕೊಡ್ತಾರೆ, ಏನೇನು ನಾವು ಕೊಟ್ಟಿದ್ದೇವೆ, ಏನೇನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳು ಸುಳ್ಳು ಹೇಳಿದ್ದಾರೆ, ಇದು ಸ್ಪಷ್ಟವಾಗಿ ಅಲ್ಲಿಂದ ಉತ್ತರ ಕೊಟ್ಟು ಕರ್ನಾಟಕ ರಾಜ್ಯದ ಮಾನವನ್ನು ಹರಾಜು ಮಾಡ್ತಾರೆ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಯಾವ ಕಾರಣಕ್ಕೂ ಕೂಡ ಇವರು 7ನೇ ತಾರೀಕು ಧರಣಿ ಕೂರೋಕ್ಕಿಂತ ಮುಂಚೆ ಇವರು ಶ್ವೇತಪತ್ರ ಹೊರಡಿಸ್ಲಿ, ಇದು ನನ್ನ ಒತ್ತಾಯ. ನೋಡೋಣ ಮಾಡ್ತಾರೋ ಬಿಡ್ತಾರೋ ಅನ್ನಂಗೆ ಅನುಮಾನ. ಹಾವೇರಿ ಗೊಂದಲ ಇಲ್ಲೇ ಇಲ್ಲ. ಹಾವೇರಿದಲ್ಲಿ ಗೊಂದಲ ಇದೆ ಅಂತ ಯಾರು ಕರೆದ್ರು ನಿಮಗೆ, ಕೇಳಿದ್ರು ನಿಮಗೆ?
ಕೇಳಿ ಭಾಳ ಬರ್ತೀನಿ ನಿಮ್ಮ ಕಿವಿಗೆ, ನಮ್ಮ ಕಿವಿ ಬೀಳಲ್ಲ. ನಿಮ್ಮ ಕಿವಿ ಬಿದ್ದಿದ್ದಕ್ಕೆಲ್ಲ ಉತ್ತರ ಕೊಡೋಕ್ಕೆಲ್ಲ ನಾನಿರೋದು. ಹಾವೇರಿ ಚರ್ಚೆನೇ ಬಂದಿಲ್ಲ ಅಲ್ಲಿ ಅಂತ ಇಲ್ಲಿ ಸೇರಿದಾರಲ್ಲ, ನೋಡಿದ್ರಲ್ಲ ಯಾರ್ಯಾರಿದ್ರು ಅಂತಲ್ಲಿ, ಯಾರ್ಯಾರಿದ್ರು ಅಲ್ಲಿ ದಾವಣಗೆರೆಯಲ್ಲಿ 8ನೇ ತಾರೀಕು 9ನೇ ತಾರೀಕು ಮಾನ್ಯ ಅಮಿತ್ ಶಾ ಅವರು ಬರ್ತಾ ಇದ್ದಾರೆ. ಅದರ ಬಗ್ಗೆ ಕೂತು ದಾವಣಗೆರೆ ಪ್ರಮುಖರ ಜೊತೆ ಕೂತು ಚರ್ಚೆ ಮಾಡಿದೆ, ಇನ್ಯಾವುದು ವಿಶೇಷ ಇಲ್ಲ. ಮತ್ತು ದಾವಣಗೆರೆಯಲ್ಲಿ 8ನೇ ತಾರೀಕು ನನಗೆ ಗೊತ್ತಿರೋ ಪ್ರಕಾರ ನಮ್ಮ ಹೊಸ ಅಧ್ಯಕ್ಷರು ಇವತ್ತೇನು ಇದ್ದಾರೆ ಅವ್ರದ್ದು ಈ ಬಗ್ಗೆ ಮತ್ತೆ ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್. ಇದೀಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ರವಿ, ಒಂದ್ ಕಡೆ ಫೆಬ್ರವರಿ 7ನೇ ತಾರೀಕು ದೆಹಲಿಯಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಇದು ರಾಜಕೀಯ ಪ್ರೇರಿತ ಪ್ರತಿಭಟನೆ ಅಲ್ಲ, ರಾಜ್ಯಕ್ಕಾದಂತಹ ಅನ್ಯಾಯದ ವಿರುದ್ಧ ನಾವು ಹೋರಾಟ ಮಾಡ್ತೀವಿ, ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ. ಮತ್ತೊಂದು ಕಡೆ ಕಾಂಗ್ರೆಸ್ನ ಪ್ರತಿಭಟನೆಗೆ ಕೌಂಟರ್ ರೀತಿಯಲ್ಲಿ ಬಿಜೆಪಿಯು ಕೂಡ ಪ್ರತಿಭಟನೆಗೆ ಮುಂದಾಗ್ತಾ ಇರುವಂಥದ್ದು. ಇವತ್ತು ನಡೆದಂತಹ ಸಭೆ ಯಡಿಯೂರಪ್ಪನವರ ನಿವಾಸದಲ್ಲಿ, ಆ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಯಿತು, ಯಾವ ರೀತಿ ಪ್ರತ್ಯಸ್ತ್ರವನ್ನ ಆ ಪ್ರತಿಭಟನೆಗೆ, ಕಾಂಗ್ರೆಸ್ನ ಪ್ರತಿಭಟನೆಗೆ ಹೂಡಲಾಗುತ್ತೆ ಬಿಜೆಪಿ ಕಡೆಯಿಂದ? ನಿಶ್ಚಿತವಾಗಿ ಅಮಿತ್ ಶಾ ಅವರು ನಾಡಿದ್ದು ಬೆಂಗಳೂರಿಗೆ ಬರ್ತಾ ಇದ್ದಾರೆ, ದಾವಣಗೆರೆಗೂ ಕೂಡ ಭೇಟಿಯನ್ನ ಕೊಡ್ತಾ ಇದ್ದಾರೆ ಮತ್ತು ಸುತ್ತೂರಿನ ಒಂದು ಕಾರ್ಯಕ್ರಮದಲ್ಲಿ ಕೂಡ ಭಾಗವಹಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅವರು ಕೋರ್ ಕಮಿಟಿ ಸಭೆಯನ್ನ ಕೂಡ ಕರೀತಾ ಇದ್ದಾರೆ. ಜೊತೆಗೆ ಒಂದು ಕೇಂದ್ರ ನಾಯಕರುಗಳು ಬಂದು ಕೋರ್ ಕಮಿಟಿ ಸಭೆಯನ್ನ ಕರೆಯುವಾಗ, ಪದಾಧಿಕಾರಿಗಳ ಸಭೆಯನ್ನು ನಡೆಸುವಾಗ ಒಂದು ಅಜೆಂಡಾವನ್ನ ರಾಜ್ಯ ಬಿಜೆಪಿ ಮಾಡಿರುತ್ತೆ. ಆ ಅಜೆಂಡಾದ ಪ್ರಕಾರ ಇವತ್ತು ಏನೆಲ್ಲ ಕಾರ್ಯಕ್ರಮಗಳನ್ನ ಹಾಕೋಬೇಕು, ಯಾವೆಲ್ಲ ಸಭೆಗಳು ನಡೆಸಬೇಕು ಅನ್ನೋ ಕುರಿತಾಗಿ ಯಡಿಯೂರಪ್ಪ ಅವರ ಜೊತೆ ವಿಜೇಂದ್ರ ಅವರು ಸೇರಿದಂತೆ ಬಿಜೆಪಿಯ ಸಂಘಟನೆ ಪ್ರಮುಖರು ಕೆಲ ಹೊತ್ತು ಚರ್ಚೆಯನ್ನು ಮಾಡಿದ್ರು. ಜೊತೆಗೆ ತಾವು ಹೇಳಿದಂತೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ನ ಸರ್ಕಾರ ಬಂದು ದೆಹಲಿಗೆ ಹೋಗಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಈ ಸಂಬಂಧವಾಗಿ ಕೂಡ ಬಿಜೆಪಿಯ ಸ್ಟ್ಯಾಂಡ್ ಹೇಗಿರಬೇಕು, ಯಾವ ರೀತಿಯ ಪ್ರತಿಭಟನೆಯನ್ನ ಹಮ್ಮಿಕೊಳ್ಬೇಕು ಅನ್ನೋ ಕುರಿತಾಗಿ ಕೂಡ ಚರ್ಚೆಯನ್ನ ಮಾಡಿದ್ದಾರೆ ಎನ್ನುವಂಥದ್ದು ಮಾಹಿತಿ. ವಿಶೇಷ ಅಂದ್ರೆ ಇವತ್ತಿನ ಯಡಿಯೂರಪ್ಪ ಅವರ ಸಭೆಯಲ್ಲಿ ಕೇವಲ ಸಂಘಟನಾತ್ಮಕ ಸಂಬಂಧಪಟ್ಟಂತೆ ಮಾತ್ರ ಚರ್ಚೆ ನಡೆದಿಲ್ಲ. ಹಾವೇರಿ ಇರಬಹುದು, ಅದೇ ರೀತಿ ಕೆಲವೊಂದಿಷ್ಟು ಲೋಕಸಭಾ ಕ್ಷೇತ್ರಗಳಲ್ಲಿ ಇರುವಂತಹ ಗೊಂದಲದ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಿದ್ರು ಎನ್ನುವಂತ ಮಾಹಿತಿ ಇದೆ. ಅದು ದಾವಣಗೆರೆಯಲ್ಲಿ GM ಸಿದ್ದೇಶ್ವರ್ ಸಭೆಗೆ ಬಂದಿದ್ರು, ರೇಣುಕಾಚಾರ್ಯ ಅವರು ಬಂದಿದ್ರು. ಅದೇ ರೀತಿ ನೀವು ಹಾವೇರಿ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿ ಈಶ್ವರಪ್ಪ ಅವರು ಬಂದಿದ್ರು, ಹಾಗೆ ಜಗದೀಶ್ ಶೆಟ್ಟರ್ ಅವರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ರು. ಕೆಲವೊಂದಿಷ್ಟು ರಾಜಕೀಯ ಚರ್ಚೆಗಳು, ಲೋಕಸಭಾ ಚುನಾವಣೆ ಚರ್ಚೆ ಜೊತೆಗೆ ಅಮಿತ್ ಶಾ ರಾಜ್ಯಕ್ಕೆ ಬರ್ತಾ ಇರುವ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮಗಳನ್ನು ಹೇಗೆ ರೂಪಿಸಬೇಕು ಮತ್ತು ಹೇಗೆ ಯಶಸ್ವಿ ಮಾಡಬೇಕು ಮತ್ತು ವಿಜೇಂದ್ರ ರಾಜ್ಯಾಧ್ಯಕ್ಷ ಆದ ಬಳಿಕ ಸಂಘಟನೆಯಲ್ಲಿ ಮಾಡಿರುವಂತಹ ಕಾರ್ಯಕ್ರಮಗಳು ಇರಬಹುದು, ಆ ಒಂದು ರಿಪೋರ್ಟ್ ಕಾರ್ಡ್ ಅನ್ನ ಕೂಡ ಸಹಜವಾಗಿ ಕೇಂದ್ರ ನಾಯಕರು ಬಂದಾಗ ವಿಜೇಂದ್ರ ಅವರು ಕೊಡೋರಿದ್ದಾರೆ. ಆ ವಿಚಾರ ಎಲ್ಲದರ ಬಗ್ಗೆ ಕೂಡ ಸಭೆಯಲ್ಲಿ ಚರ್ಚೆ ಆಯ್ತು ಅನ್ನುವಂತ ಮಾಹಿತಿಗಳು ಪ್ರಾಥಮಿಕವಾಗಿ ಸಿಗ್ತಾ ಇದ್ದಾವೆ. ವೀಣಾ, ಎಸ್, ಥ್ಯಾಂಕ್ ಯು ರವಿ ತಮ್ಮ ಮಾಹಿತಿಗಾಗಿ. ಒಂದು ಕಡೆ ಫೆಬ್ರವರಿ 7ನೇ ತಾರೀಕು ಕಾಂಗ್ರೆಸ್ ದೆಹಲಿ ಮಟ್ಟದಲ್ಲಿ ಪ್ರತಿಭಟನೆಗೆ ಮುಂದಾಗ್ತಾ ಇದೆ. ಮತ್ತೊಂದು ಕಡೆ ಅದೇ ದಿನ ವಿಧಾನಸೌಧದಲ್ಲಿ ಬಿಜೆಪಿಯು ಸಹ ಪ್ರತಿಭಟನೆ ಮಾಡ್ತಾ ಇದೆ. ಕಾಂಗ್ರೆಸ್ನ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.